ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಸಾಹೇಬರನ್ನು ಶಾಸಕರನ್ನು ಕೋರಿಕೊಂಡಾಗ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಇದು ಒಳ್ಳೆಯ ಕಾರ್ಯಕ್ರಮ, ಇದು ನಾವು ಬೇರೆ ಬೇರೆ ರಾಜಕೀಯ ಇನ್ನೊಂದು ಕಾರ್ಯಕ್ರಮ ಇದ್ದೇ ಇರ್ತದೆ, ಇದು ವಿಶಿಷ್ಟವಾದ ಕಾರ್ಯಕ್ರಮ, ನಾನು ಸಕಾಲದಲ್ಲಿ ಆಗಮಿಸ್ತೀನಿ ಮತ್ತು ಖುದ್ದಾಗಿ ಇರ್ತೀನಿ, ಬರೀ ಹೆಸರಾಗುವಂಥದ್ದಲ್ಲ, ನಾನು ಖುದ್ದಾಗಿ ಇರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ವಿಕಾಸ್ ಅವರನ್ನು ಸನ್ಮಾನ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಉಪಸ್ಥಿತರಿದ್ದಾರೆ. ಸಾಗರದಲ್ಲಿ ಪ್ರಥಮವಾಗಿ IAS ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪುತ್ರ ವಿಕಾಸ್ ರವರಿಗೆ ಇವತ್ತು ನಮ್ಮ ನಗರಸಭೆಯಿಂದ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ. ಈ ಒಂದು ಸನ್ಮಾನ ಕಾರ್ಯಕ್ರಮದ ವೇದಿಕೆಯ ಮೇಲಿರ್ತಕ್ಕಂತಹ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರಾದಂತಹ ಗೋಪಾಲಕೃಷ್ಣ ಬೇಳೂರವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಹೆಮ್ಮೆ ವಿಕಾಸ್ IAS ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಸವಿತಾ ವಾಸೂರವರೇ ಹಾಗೂ ಪೌರಾಯುಕ್ತರಾದಂಥ ನಾಗಪ್ಪನವರೇ ಹಾಗೂ ಅವರ ತಂದೆ ತಾಯಿಗಳಾದಂತಹ ವೀರೇಂದ್ರ ಪಾಟೀಲ್ ಸರ್ ಅವರೇ ಹಾಗೂ ಮಹಾಲಕ್ಷ್ಮಿ ಮೇಡಮ್ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ವಿಕಾಸ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗಿ ಬಂದಿರತಕ್ಕಂತಹ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ನಮ್ಮೆಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಸಾಗರದ ನಾಗರಿಕರೇ, ಇವತ್ತು ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಂಥ ಒಬ್ಬ ನಮ್ಮ ಸಾಗರದ ನೆಲದಲ್ಲಿ ಹುಟ್ಟಿರುವಂಥ ವಿಕಾಸ್ ರವರು, ಸಾಗರದ ಜನತೆಯ ಆಶೀರ್ವಾದ ನಿಮಗಿರ್ತದೆ. ನೀವು ಮಾಡಿರ್ತಕ್ಕಂತಹ ಒಂದು IAS ಒಂದು ತರಬೇತಿ ಏನಿದೆ 1700 ಜನ ಒಂದು ಈ ಅಟೆಂಪ್ಟಲ್ಲಿ ಭಾಗವಹಿಸಿದ್ರು. ಅದರಲ್ಲಿ 288ನೇ ರ್ಯಾಂಕ್ ಬರೆದಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಸಾಧನೆ ಮತ್ತು ಹೆಮ್ಮೆ. ಅದೇ ಸಣ್ಣ ವಿಷಯ ಅಲ್ಲ. 288ನೇ ರ್ಯಾಂಕ್ ಬರೆದಿದ್ದಾರೆ ಅಂದರೆ ಈ ರೀತಿಯ ಒಂದು ಸ್ವಲ್ಪ ಇದೊಂದು ಬಹುಶಃ ನಮ್ಮ ಪಾಟೀಲರು ಮತ್ತು ಮಹಾಲಕ್ಷ್ಮಿ ಅವರಿಗೆ ಒಂದು ಅವಿಸ್ಮರಣೀಯ ದಿನ. ಇದು ತಂದೆ ತಾಯಿ ನಿರಂತರ ಪರಿಶ್ರಮ ಹಾಗೂ ಸತತ ಅಭ್ಯಾಸ. ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ IAS ಪಾಸ್ ಮಾಡಿ ಸಾಗರದ ನಗರಸಭೆಯಿಂದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಮತಿ ಮೈತ್ರಿ ಪಾಟೀಲ್ ಅವರೇ, ಉಪಾಧ್ಯಕ್ಷರಾದಂಥ ಸವಿತಾ ವಾಸು ಅವರೇ, ಇವತ್ತಿನ ಹಾಗೆ ನಗರಸಭಾ ಪೌರಾಯುಕ್ತರಾದಂಥ ನಾಗಪ್ಪನವರೇ, ಗೌರವಿತ ಎಲ್ಲ ನಗರಸಭೆಯಲ್ಲೇ ಮಾಡಿಬಿಡಿ ಅಂತ ನಾಗಪ್ಪಗೆ ಹೇಳಿ 5ನೇ ತಾರೀಕು ನಗರಸಭೆಯಲ್ಲಿ ಅವರು ಸನ್ಮಾನ ಮಾಡಿದರೆ ನಮ್ಮ ಊರಿಗೆ ಕೀರ್ತಿ ತಂದಂಥ ಯುವಕರಿಗೂ ಒಂದು ಸ್ಫೂರ್ತಿ ಬಂದರೆ ಒಳ್ಳೆಯ ವ್ಯಕ್ತಿ ಆಗಬೇಕಾದ್ರೆ ಮುಂದೆ ಅವರು ಒಳ್ಳೆಯ ಹುದ್ದೆಗಳನ್ನು ಹೋಗ್ತಾ ಇರಬೇಕಾದ್ರೆ ಈ ನಮ್ಮ ತಾಲೂಕಿನನ್ನು ಜನರು ಸನ್ಮಾನ ಮಾಡಿದ್ದು ಅವ್ರು ನೆನಪಿರ್ಬೇಕು ಅವರಿಗೆ. ನಾನು ಹೇಳ ಆ ವ್ಯಕ್ತಿ ಎಷ್ಟು ಒಳ್ಳೆಯ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಅವ್ರು ಮಾಡಲ್ ಆಗಿದೆ. ನಿಜವಾಗ್ಲೂ ಅವ್ರು IAS ಥರ ಏನಿಲ್ಲ, ಸಾಮಾನ್ಯ ವ್ಯಕ್ತಿಯಾಗಿ ನಾನು ಎಲ್ಲ ಅಧಿಕಾರಿಗಳಿಗೆ ಅದೇ ಹೇಳ್ತಿದ್ದೆ, ನೀವು ಅವರಿಂದ ಕಲಿಬೇಕು ಅಂತಲೇ ಹೇಳಿದೆ. ಅಷ್ಟು ನೀಟಾಗಿ 1 ವರ್ಷಗಳ ಕಾಲ ನಮ್ಮಲ್ಲಿ ಕೆಲಸ ಮಾಡಬೇಕಾದಂಥದ್ದು ಇವತ್ತಿಗೂ ಅವ್ರ ಮೇಲೆ ಅಷ್ಟು ಅಪಾರವಾದಂಥ ಗೌರವ ನಮಗಿದೆ ಅಂತ ಹೇಳಿದರೆ
ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಚಿಕ್ಕ ವಯಸ್ಸಿನಲ್ಲಿ ಇವತ್ತು IAS ಆಗಿದೆ. ಒಂದು ಎಲ್ಲಿ ಹೋಗ್ಬೇಕಂತ ಕರ್ನಾಟಕ ಕೇಳಿದ್ದಾರೆ. ಕರ್ನಾಟಕದಲ್ಲೇ ನಾನು ಆಗಬೇಕನ್ನೋದು ಅವ್ರ ಆಸೆ ಇದೆ. ಅದಕ್ಕೆ ಬಹುಶಃ ನಮ್ಮಲ್ಲಿ ಏನಿದೆ ಗೊತ್ತಿಲ್ಲ, ನಾನು ಬೇಕಾದ್ರೆ ಕೇಳ್ತೀನಿ ಸರ್ಕಾರದಲ್ಲೇ ಈ IAS ಗೆಲ್ಲ ಯಾವ ಥರ ಆಯಿತು ನನಗೆ ಗೊತ್ತಿಲ್ಲ. ಅದು ಕೇಳಿಬಿಟ್ಟು ಬೇಕಾದರೆ ನಾನು ಮುಖ್ಯಮಂತ್ರಿ ಕಾರ್ಯದರ್ಶಿ ಹತ್ರ ಮಾತಾಡಿ ನಾನು ಬೇಕಾದ್ರೆ ಮಾತಾಡ್ತೇನೆ ಮುಂದೆ. ನಮ್ಮಲ್ಲಿ ಆಗಿಬಿಟ್ರೆ ಇನ್ನೂ ಖುಷಿ ಆಗುತ್ತೆ. ನಾನು ಒಂದು ವಿಕಾಸದಲ್ಲಿ ಹೇಳ್ತೇನೆ, ಈ ವಯಸ್ಸಲ್ಲಿ ನಿಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಒಳ್ಳೆಯ ಹೆಸರು ತರಬೇಕು, ಸಿಂಗಮ್ ಥರ ಆಗಬೇಕು ನೀವು. ಸಿಂಗಮ್ ಭಾಳ ಜನ IAS ಎಲ್ಲ ನಾನು ನೋಡಿದ್ದೆ. ಭಾಳ ಜನ ಏನು ಮಾಡ್ತಾರೆ ಅಂದರೆ ಫಸ್ಟಿಗೆ ಚೆನ್ನಾಗಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಅವರು ಯಾರಿಗೆ ಅನ್ನೋ ಕೇಳೋದಕ್ಕೆ ಬಂದ್ಬಿಡ್ತಾರೆ. ಅದನ್ನು ನಾವು ನೋಡ್ತೀವಿ. ಈಗ ನಾವು ಒಬ್ಬ MLA ಆಗಿ ನಾನು ನೋಡಿದ್ದೀನಿ, ಭಾಳ ಜನ ಒಳ್ಳೊಳ್ಳೆಯರಿದ್ದಾರೆ. ಕೆಲವರು ಅವರು ಭಾಳ ನೆಗ್ಲೆಕ್ಟ್ ಆಗಿ ಮಾತಾಡೋದು, ಕೆಲವು ವ್ಯಕ್ತಿಗಳ ಬಗ್ಗೆ ಅಷ್ಟು ಇದಿರಲ್ಲ ಅಂತಂದ್ರೆ ಇರ್ತಾರೆ IAS. ಬಹುಶಃ ನಮಗೆ ಗೊತ್ತಿರ್ಬೋದು, ಪಡಗೋಡಲ್ಲಿ ನಮ್ಮ ರಾಮಮೂರ್ತಿ ಅಂತ ಇತ್ತು, ಅವರು IAS ಅಲ್ಲ, ಅವರು ನಿವೃತ್ತಿ ಆಗಿದ್ದಾರೆ. ಪಡಗೋಡಿನ ರಾಮಮೂರ್ತಿ ಅವರು ಆ ಕಾಲದಲ್ಲಿ IAS ಆಗಿ ಆ ಒಂದು ಚಿಕ್ಕ ಹಳ್ಳಿಯಲ್ಲಿಂದ ಬಂದದ್ದು IAS ಆಗಿ ನಿವೃತ್ತಿಯಾದರು. ಆ ಮನುಷ್ಯ ಎಷ್ಟು ಒಳ್ಳೆಯದಿದೆ ಅಂತ ಹೇಳಿದ್ರೆ, ಯಾವುದೇ ಅವರ ಇಲಾಖೆ ಹೋದರೂ ಸಹ ಒಳ್ಳೆ ಹೆಸರು ತಗೊಬರುವಂಥ ವ್ಯಕ್ತಿಯಾಗಿ ಇರಬೇಕು. ಇವತ್ತು ಸಾಧಾರಣವಾಗಿ ಎಷ್ಟು ಚೆನ್ನಾಗಿ ಅವರು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ IAS ಆಫೀಸರ್ ಅಂತ ಹೀಗೆ ಇರಬೇಕು. IPS ಇದರಲ್ಲೆಲ್ಲ ಮತ್ತು IFS ಅಲ್ಲಿ ಈಗಾಗಲೇ ನಮ್ಮಲ್ಲೂ ಒಂದು 2-3 ಜನ ಆಗಿದ್ದಾರೆ. ನಮ್ಮ ದಾಮೋದರ್ ನಾಯ್ಕ ಅಂತ ಹೇಳಿ ನಾಗವಳ್ಳಿಯಲ್ಲಿ ಒಬ್ಬ ಹುಡುಗ ಆಯ್ಕೆ ಆದ. ಅವನು ಗುಡಿಸ್ಲಿಲ್ಲ, ಅವ್ರ ಮನೆ ಅಂತ ಏನೋ ಇರಲಿಲ್ಲ, ತಂದೆ ತುಂಬ ಬಡವರು. ಅವರು ಮನೆ ಇದು ಆಶ್ರಯ ಮನೆಯಲ್ಲಿ ಅವತ್ತು ಇದ್ದಂಥವ್ರು. ಆ ಮನುಷ್ಯನು ಸಹ ಇವತ್ತು ಎಲ್ಲೋ ಬೇರೆ ಕಡೆ ಇವತ್ತು ಒಳ್ಳೆ ಪೋಸ್ಟಲ್ಲಿದ್ದಾರೆ. ಹಾಗೆ ಭಾಳ ಜನ ಇದ್ದಾರೆ. ಶಿರ್ಸಿ ಕಡೆ ತುಂಬ ಜನ ಇದ್ದಾರೆ. ಶಿರ್ಸಿಯಲ್ಲಿರುವಂಥ ಕೆಲವು IAS ಆಗಿದ್ದಾರೆ, IFS ಆಗಿದ್ದಾರೆ, ಭಾಳ ಜನ ಇದ್ದಾರೆ. ಅದು ನಮ್ಮ ಉಪರಾಷ್ಟ್ರಪತಿಯ ಅವರ ಇದರಲ್ಲಿ PS ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದಾಪುರದ ನನ್ನ ಸ್ನೇಹಿತ ರಾಜೇಶ್ ನಾಯ್ಕ. ಖುಷಿ ಆಗುತ್ತೆ ನನಗೆ, ಆ ಥರ ಇರಬೇಕು. ಹಾಗಾಗಿ ಭವಿಷ್ಯದಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ನಿಮಗೆ ಮುಂದೆ ಚೆನ್ನಾಗಿದೆ. ಇನ್ನೂ ಎತ್ತರಕ್ಕೆ ಹೋಗೋರಿದ್ದೀರಿ. ಕರ್ನಾಟಕ ಇರ್ಬೋದು, ಎಲ್ಲೇ ಇರಲಿ, ಯಾವುದೇ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತದಲ್ಲಿ ಕೊಟ್ಟರು ಸಹ ಕೆಲಸ ಮಾಡುವಂಥ ಶಕ್ತಿ ನಿಮಗೆ ಬರುತ್ತೆ. ಅದನ್ನು ಮಾಡಿ ನಮ್ಮ ತಾಲೂಕಿನ ಹೆಮ್ಮೆ ಮಗ ಅಂತ ಹೇಳಿ ಇವತ್ತು ನಗರಸಭಾ ಗೌರವದ ಸದಸ್ಯರು ನಾವೆಲ್ಲರೂ ಸಹ ನಿಮಗೆ ಸನ್ಮಾನವನ್ನು ಮಾಡಿದ್ದೀರಿ. ಖುಷಿಯಾಗಿದೆ. ಹಾಗೆ ಸಾಗರದಲ್ಲಿ ಈ ಸರಿ SSLC ರಿಸಲ್ಟಲ್ಲಿ ನಾವು 2ನೇ ಸ್ಥಾನದಲ್ಲಿ ಬಂದಿದ್ದೀವಿ. ಇಡೀ ನಮ್ಮ ಜಿಲ್ಲೆ ಸುಮಾರು 16 ಶಾಲೆಗಳು 100% ಹತ್ತಿರ ಬಂದಿದ್ದಾರೆ. ಈ ಥರ ಒಂದು ಸನ್ಮಾನವನ್ನು ಮಾಡಿದಾಗ ನಿಜವಾಗ್ಲೂ ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ. ಇದೇ ಥರ ಇವತ್ತಿನ ಮಕ್ಕಳು ಏನಂದರೆ 99% ಬೇರೆ ತೆಗೆಯೋಕ್ಕೆ ಟ್ರೈ ಮಾಡ್ತಾರೆ. ಓದು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ. ಅದಕ್ಕೆ ಯಾವ ಥರ ಅಂತ ಗೊತ್ತಿಲ್ಲ. ನಮ್ಮ ಕಾಲದಲ್ಲೆಲ್ಲ ಜಸ್ಟ್ ಪಾಸ್ ಆಗಿದ್ರೆ ಸಾಕು ಶಿವಾದಿದ್ದೀವಿ. ನಾವೆಲ್ಲ ಜಸ್ಟ್ 35 ಬಂದಿದ್ರೆ ಸಾಕು ಬಂದಿದ್ವಿ. ನಮ್ಗೆ ಅಂಥ ಪರಿಸ್ಥಿತಿ ಯಾವ ಕಾಲದಲ್ಲಿ. ಆದರೆ ಈಗ ಹಾಗಿಲ್ಲ ಪಟೇಲ್. ಈ ಮಾಸ್ಟ್ರು ನೀವು ಅವರು ಸಾಗರದ ಮೊದಲ ಪ್ರಜೆಕ್ಟ್ ಅಂತಿಮ ನಮ್ಮ ನಗರಸಭಾ ಸದಸ್ಯರಾದ ಅದು ನಮ್ಮ ವಿಕಾಸ ತಂದೆಯಾದ ಶ್ರೀ ಪಾಟೀಲ್ ಅವರು 4ನೇ ಸನ್ಮಾನ ಇವತ್ತು ನನ್ನ ಮಗನಿಗೆ ಸಂತ ಇದೆ. ಅತಿವಾದಂಥ ಒಂದು ಆನಂದ ನನಗಾಗಿದೆ. ಕಾರಣ ಈ ಒಂದು ಭಾಗ್ಯ ನನಗೆ ಒದಗಿಸಿಕೊಟ್ಟಂಥ ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಆಗ್ತಿದೆ. ಯಾಕಂದರೆ ಇದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ. ಅದಕ್ಕೆ ಶಾಸಕರ ಬೆಂಬಲ, ನಾನು ಮುಖ್ಯವಾಗಿ ಶಾಸಕರನ್ನು, ಹಾಗೆ ನಮ್ಮ ಸಾಗರದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಮೈತ್ರಿ ಪಾಟೀಲ್ ಅವರನ್ನು, ಹಾಗೆ ನಗರಸಭೆಯ ಆಯುಕ್ತರಾದಂಥ ಶ್ರೀಯುತ ನಾಗಪ್ಪನವರಿಗೆ, ಹಾಗೆ ಉಪಾಧ್ಯಕ್ಷರಾದಂಥ ಸವಿತಾ ವಾಸುರವರಿಗೆ, ಹಾಗೆ ಇಲ್ಲಿ ಕುರಿತಿರ್ತಕ್ಕಂಥ ನಗರಸಭೆಯ ಎಲ್ಲ ಸರ್ವ ಸದಸ್ಯರು, ಹಾಗೆ ಪತ್ರಿಕಾ ಮಾಧ್ಯಮಗಳು, ಅದಕ್ಕಿಂತ ಮುಖ್ಯವಾಗಿ ನನ್ನನ್ನು ಅಪ್ಪಿಕೊಂಡಂಥ ಸಾಗರದ ಜನತೆಗೆ ನಾನು ತುಂಬ ದಿನ ಕೃತಜ್ಞತೆಗಳನ್ನು ಪ್ರಣಾಮಗಳನ್ನು. ಬಹುಶಃ ನಾನೆಲ್ಲೋ ಸಾಗರ ಎಲ್ಲೋ, ನಾನು ಧಾರವಾಡದಿಂದ ಬಂದಿರತಕ್ಕಂಥವನು, ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವನು. ಇವತ್ತು ಸಾಗರ ನನಗೆ ಎಲ್ಲವನ್ನೂ ಕೊಟ್ಟಿದೆ. ಬಹುಶಃ ಸಾಗರ ನಾನು ಜೀವ ಇರುವುದು ಸಹಿತ ಮರಿಲಾರೆ. ಯಾಕಂದರೆ ಸಾಗರದ ಪರಿಸರ ಆಗಿದೆ. ವಿದ್ಯಾರ್ಥಿಗಳಿಗಾಗಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಲಿ, ಕ್ರೀಡಾ ಕ್ಷೇತ್ರದಲ್ಲಾಗಲಿ ಏನಾದರೂ ಸಾಧನೆ ಮಾಡ್ತಂದರೆ ಅದೇ ಸಾಧನೆ ಮಾಡ್ತಕ್ಕಂಥ ಜನತೆಗೆ ಬೆನ್ನು ತಟ್ಟುವಂಥ ಕೆಲಸವನ್ನು ಸಾಧನೆ ಮಾಡ್ತಿದೆ. ಅಂದರೆ ಇಂಥ ಒಂದು
ಒಂದು ಸ್ಥಳ ನಮಗೆ ದೊರಕಿದೆ ಅಂದರೆ ಅದು ನಮ್ಮ ಪೂರ್ವಜರಿಂದ ಸುಕೃತ ಅಂತ ನಾನು ಹೇಳಿ ಭಾವಿಸ್ತೇನೆ. ಯಾಕಂದರೆ ಇವತ್ತು ನನ್ನ ಮಕ್ಕಳು ಇವತ್ತು ಸಾಧನೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇವತ್ತಿನ ನನ್ನ ಸಾಧನೆ ಅಂತ. ಇಲ್ಲಿ ಮುಖ್ಯವಾಗಿ ನನ್ನ ಮಗನ ಬಗ್ಗೆ ನಾನು ಹೇಳಬೇಕಾದ್ರೆ ಕೆಲವಾರು ವಿಷಯಗಳನ್ನು ನಾನು ತಮ್ಮ ಗಮನಕ್ಕೆ ತರುತ್ತೇನೆ. ಬಹುಶಃ ಈಗ ನಾನು ಒಂದು ವಾರದಿಂದೇ ಬಂದಂಥ ಒಂದು ಫಲಿತಾಂಶದ ನಂತರ ಅನೇಕ ಜನ ತಮ್ಮ ಮಗನ ಹಾಗೆ ತಮ್ಮ ಮಗ ಈ ಒಂದು ಏನೋ ಸಾಧನೆ ಮಾಡಿದೆ ಅಂತ ತಿಳ್ಕೊಂಡು ಮನೆಗೆ ಬಂದು ಸನ್ಮಾನ ಮಾಡಿದ್ದಾರೆ. ಆ ಮನೆಗೆ ಬಂದಾಗ ಅವರು ಒಪ್ಪಿಕೊಂಡಂಥ ಮೆಚ್ಚಿದಂಥ ಒಂದು ಸ್ಥಳ ಅಂದರೆ ಆ ವಿದ್ಯಾರ್ಥಿ ಓದುವಂತಹ ತನ್ನದೇ ಆದಂಥ ಒಂದು ಲೈಬ್ರರಿ ಇಟ್ಟುಕೊಂಡಂಥ ಸಾವಿರಾರು ಪುಸ್ತಕ ಇರ್ತಕ್ಕಂಥ ಲೈಬ್ರರಿಯನ್ನು ನೋಡಿದಾಗ ಗೊತ್ತಾಗುತ್ತೆ ಈ ಒಂದು UPSC ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ಶ್ರಮ ಅಡಿಗೆ ಅನ್ನೋದು ಗೊತ್ತಾಗುತ್ತೆ. ವಿಶೇಷವಾಗಿ ಸಾಗರಕ್ಕೆ ಒಂದು ಹೆಮ್ಮೆಯನ್ನು ತಂದಿರತಕ್ಕಂಥ ನಮ್ಮ ವಿಕಾಸ್ ಅವರು IAS ನಲ್ಲಿ 288ನೇ ರ್ಯಾಂಕ್ ಇಡೀ ರಾಷ್ಟ್ರಕ್ಕೆ ಪಡೆದು ಇವತ್ತು ಸಾಗರದ ಕೀರ್ತಿಯನ್ನ ರಾಷ್ಟ್ರಾದ್ಯಂತ ಪ್ರಸರಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ವಾಸು ಇದ್ದಾರೆ. ಅವರಿಗೂ ಕೂಡ ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ವಿಕಾಸ್ ಅವರ ತಂದೆ ತಾಯಿಯವರು ವಿಜೇಂದ್ರ ಪಾಟೀಲ್ ಅವರು ಹಾಗೂ ಮಹಾಲಕ್ಷ್ಮಿ ಹೆಗಡೆಯವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಜೋರಾದ ಕರತಾಳದ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ನಮ್ಮ ಆಯುಷ್ ನಾಗಪ್ಪನವರಿಗೆ ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಪತ್ರಿಕಾರ್ಥರಿಗೆ ವಂದನೆಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ